ಸೊ ನಮಸ್ಕಾರ ಬಾಸು, ವೆಲ್ಕಮ್ ಬ್ಯಾಕ್ ಟು ವಾಯ್ಸ್ ಆಫ್ ಕೆ ವಿ ಚಾನಲ್. ಇವತ್ತಿನ ವೀಡಿಯೋ ಮಾಡ್ತಿರೋ ಟಾಪಿಕ್ ಏನಪ್ಪ ಅಂದರೆ ಗೃಹಜ್ಯೋತಿ ಬಗ್ಗೆ ತುಂಬ ಜನಕ್ಕೆ ಡೌಟ್ಸ್ ಇದೆ. ಯಾವ ಥರಪ್ಪ ಅಂದರೆ ಪಕ್ಕದ ಮನೇಲಿ ಸರ್ ಫ್ರಿಜ್ಜು, ವಾಷಿಂಗ್ ಮಿಷಿನು, ಗೀಸರು ಎಲ್ಲ ಯೂಸ್ ಮಾಡ್ತಾರೆ, ಅವ್ರಿಗೆ ಮಾತ್ರ ಕರೆಂಟ್ ಬಿಲ್ಲು ಝೀರೋ ಬರುತ್ತೆ. ಅದೇ ಥರ ನಮ್ಮ ಮನೇಲಿ ಬರೀ ಒಂದು ಲೈಟ್ ಹಾಕ್ತೀವಿ, 200 ರೂಪಾಯಿ 300 ರೂಪಾಯಿ ಕರೆಂಟ್ ಬಿಲ್ ಬರುತ್ತೆ ಅಂತ ಸುಮಾರು ಜನ ಕೇಳ್ತಾ ಇರ್ತಾರೆ. ಸೊ ಇವತ್ತಿನ ವೀಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದರೆ ಅದೇ ಗೃಹಜ್ಯೋತಿ ಯಾವ ಥರ ವರ್ಕ್ ಆಗುತ್ತೆ, ಗೃಹಜ್ಯೋತಿ ಸ್ಕೀಮ್ ಯಾವ ಥರ ನಿಮಗೆ ಅಪ್ಲೈ ಆಗುತ್ತೆ, 200 ಯೂನಿಟ್ ಅಂದರೆ 200 ಯೂನಿಟು ಫ್ರೀ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದಾರೆ ಸುಮಾರು ಜನ. ಯಾವ ಥರ ಕ್ಯಾಲ್ಕುಲೇಟ್ ಮಾಡಿ ಕೊಟ್ಟಿರ್ತಾರೆ ಅನ್ನೋ ಜ್ಯೋತಿ ಸ್ಕೀಮ್ಗೆ ಮತ್ತೆ ಹೊಸದಾಗಿ ಅರ್ಜಿ ಏನೋ ಬಿಟ್ಟಿದ್ದಾರಂತಲ್ಲ, ಮತ್ತೆ ಅಪ್ಲೈ ಮಾಡಬೇಕಂತ ಸುಮಾರು ಜನ ಕೇಳ್ತಾ ಇದ್ರಿ. ಅರ್ಜಿ ಹಾಕೋಕ್ಕೆ ಅಪ್ಲಿಕೇಶನ್ ಬಿಟ್ಟಿದ್ದಾರಾ ಇಲ್ವಾ, ಯಾವ ಥರ ಅಪ್ಲೈ ಮಾಡೋದು, ಸೊ ಅದ್ರ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋನ ಪೂರ್ತಿ ಕೊನೆವರೆಗೂ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ನಿಮಗೆ KEB ಬಗ್ಗೆ ಇನ್ಫಾರ್ಮೇಟಿವ್ ವಿಡಿಯೋ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇಲ್ಲಿ ಗೃಹಜ್ಯೋತಿ ನಿಯಮಾವಳಿಗಳು ಯಾವ ಥರ ಇದೆ ಅಂತ ನೋಡೋದಾದರೆ, ಸ್ನೇಹಿತರೆ ನಿಮ್ಗೆ ಅರ್ಥ ಆಗೋ ರೀತಿಲಿ ಹೇಳಬೇಕು ಅಂದರೆ 200 ಯೂನಿಟ್ವರೆಗೂ ಯೂಸ್ ಮಾಡೋರಿಗೆ ಎಲ್ರಿಗೂ ಫ್ರೀ ಬರುತ್ತೆ ಅಂತಲ್ಲ, ಅವ್ರದ್ದು ವರ್ಷದ ಸರಾಸರಿ 200 ಒಳಗಿರಬೇಕು. ಅದ್ರ ಮೇಲೆ ಮತ್ತೆ ಇನ್ನು ಸರ್ಕಾರ ಇನ್ನೂ 10% ಅಂತ ಕೊಡುತ್ತೆ ಎಕ್ಸ್ಟ್ರಾ. ಅದು ಯಾವ ಥರ ಅಂತ ನೀವು ಮುಂದೆ ಹೇಳ್ತಾ ಹೋಗ್ತೀನಿ. ಇನ್ನು ನೆಕ್ಸ್ಟ್ ಬಂದರೆ ನೋಡಿ, 200 ಮೇಲೆ ಉರ್ಸಿದ್ರೆ ಪೂರ್ಣ ಬಿಲ್ಲನ್ನು ಪಾವತಿಸ್ಬೇಕು ಅಂತ ಇಲ್ಲಿ ಬರ್ದಿದ್ದಾರೆ. ಅಂದರೆ 201 ಯೂನಿಟ್ ಯೂಸ್ ಮಾಡಿದ್ರು ನಿಮಗೆ 1 ಯೂನಿಟ್ ಎಕ್ಸ್ಟ್ರಾ ಆಗಿದೆ, 1 ಯೂನಿಟಿಗೆ ಬಿಲ್ ಮಾಡಲ್ಲ. ಅಂದರೆ 0 ಇಂದ 201ವರೆಗೂ ಫುಲ್ಲು ಯೂನಿಟು ಬಿಲ್ ಆಗುತ್ತೆ. ಸೊ ಇದನ್ನು ನೀವು ಗಮನದಲ್ಲಿ ಇಟ್ಕೋಬೇಕು ಸ್ನೇಹಿತರೆ. ಇನ್ನೂ ನಿಮಗೆ ಈಸಿಯಾಗಿ ಅರ್ಥ ಆಗೋ ರೀತಿಯಲ್ಲಿ ಹೇಳಬೇಕು ಅಂದರೆ, ಸ್ನೇಹಿತರೆ ಉದಾಹರಣೆಗೆ ಒಂದು ಕುಟುಂಬ ತಾಳನ ನೋಡಿ. ಇಲ್ಲಿ ಆ ಕುಟುಂಬದವರು ಪ್ರತಿ ತಿಂಗಳು 50 ಯೂನಿಟು, 52 ಯೂನಿಟು, 45 ಯೂನಿಟು, 48 ಯೂನಿಟು, ಮೇನೆಲ್ಲ 50 ಯೂನಿಟು. ಸೊ ಇದೇ ಥರ ಒಂದು 50-60 ಯೂನಿಟ್ ರೇಂಜಲ್ಲಿ ಅವರು ಪ್ರತಿ ತಿಂಗಳು ಯೂಸ್ ಮಾಡ್ತಾ ಇದ್ದಾರೆ ಅಂದ್ಕೊಳ್ಳಿ. ಸೊ ಅವ್ರದ್ದು ಒಂದು ವರ್ಷದ್ದು ಟೋಟಲ್ ಎಷ್ಟಾಗುತ್ತೆ, ಅಲ್ಲಿಗೆ 575 ಯೂನಿಟ್ ಆಗುತ್ತೆ. ಇದನ್ನ ಗೃಹಜ್ಯೋತಿಗೆ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದರೆ ಸ್ನೇಹಿತರೆ, ಈಗ ಅವ್ರದ್ದು ವರ್ಷದ ಏನು ಟೋಟಲ್ ಯೂನಿಟ್ ಇತ್ತು ಅದಕ್ಕೆ ಡಿವೈಡೆಡ್ ಬೈ 12 ಮಾಡಿದರೆ ಅವ್ರದ್ದು ವರ್ಷದ ಸರಾಸರಿ ಸಿಗುತ್ತೆ. ಸ್ನೇಹಿತರೆ ಇಲ್ಲಿ ನೋಡೋದಾರೆ, ಅವ್ರದ್ದು ಈ ಕುಟುಂಬದವ್ರದ್ದು ಟೋಟಲ್ ವರ್ಷದ ಕನ್ಸಂಪ್ಷನ್ 575 ಯೂನಿಟ್ ಆಗಿದೆ. ಸೊ ಈ 575 ಯೂನಿಟ್ಗೆ ಡಿವೈಡೆಡ್ ಬೈ 12 ಮಾಡಿದ್ರೆ ಅವ್ರದ್ದು ವರ್ಷದ ಸರಾಸರಿ ಯೂನಿಟ್ ನಮಗೆ ಸಿಗುತ್ತೆ. ಸೊ ವರ್ಷದ ಸರಾಸರಿ ಯೂನಿಟ್ಗೆ ಮತ್ತೆ 10% ಇನ್ನೂ ಗೌರ್ಮೆಂಟ್ ಹೆಚ್ಚುವರಿಯಾಗಿ ಕೊಡ್ತೀನಿ ಅಂತ ಹೇಳಿದೆಯಲ್ಲ, ಅದನ್ನ ಆ್ಯಡ್ ಮಾಡಿದ್ರೆ ಸೊ ಅಲ್ಲಿಗೆ ಎಷ್ಟಾಯಿತು, 4.7 ಯೂನಿಟ್ ಆಗುತ್ತೆ. 10% ಅಂದರೆ ಅಲ್ಲಿಗೆ 47 ಯೂನಿಟ್ ಅವ್ರದ್ದು ವರ್ಷದ ಸರಾಸರಿ. ಅದಕ್ಕೆ 10% ಸರ್ಕಾರದ್ದು ಅಂದರೆ 4.7 ಯೂನಿಟು. ಸ್ನೇಹಿತರೆ ಅವೆರಡನ್ನೂ ಕೂಡಿಸಿದ್ರೆ ಬರೋಂಥ ಯೂನಿಟೇ ಅವ್ರಿಗೆ ಅರ್ಹ ಯೂನಿಟ್ ಆಗಿರುತ್ತೆ. ಅಲ್ಲಿವರೆಗೂ ಅವ್ರು ಅರ್ಹರಾಗಿರ್ತಾರೆ. 51 ಯೂನಿಟ್ವರೆಗೂ ಅವ್ರು ಉರ್ಸಿದ್ರು ಏನೋ ಅವ್ರಿಗೆ ಚಾರ್ಜಸ್ ಬರಲ್ಲ. ಇದು ಒಂದು ಕುಟುಂಬದ ಉದಾಹರಣೆ. ಆದರೆ ಸ್ನೇಹಿತರೆ ಇನ್ನೊಂದು ಕುಟುಂಬದ ಯಾವ ಥರಪ್ಪ ಅಂದರೆ, ಸ್ನೇಹಿತರೆ ಹಿಂದಿನ ಕುಟುಂಬದವ್ರು ನೋಡಿದ್ರೆ ನೀವು 50-60 ಆ ರೇಂಜಲ್ಲಿ ಯೂಸ್ ಮಾಡ್ತಾಯಿದ್ರು. ಸೊ ಅವರು ಆವ್ರೇಜ್ ಕನ್ಸಂಪ್ಷನು 51 ಯೂನಿಟ್ ಬಂತು. ಸೊ ಈ ಕುಟುಂಬದಲ್ಲಿ ನೋಡೋದಾದರೆ ಇವರು 156, 165, 110, 140, 156. ಸೊ ಟೋಟಲಾಗಿ 100 ಯೂನಿಟ್ ಮೇಲೇ ಅವ್ರು ಯೂಸ್ ಮಾಡ್ತಾ ಇದ್ದಾರೆ ಪ್ರತಿ ತಿಂಗಳು. ಸೊ ಇವರಿಗೆ ಅವ್ರ ಆವ್ರೇಜ್ ಎಷ್ಟು ಬರುತ್ತೆ ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ಸೊ ಇವ್ರದ್ದು ವರ್ಷದ ಟೋಟಲ್ ಯೂನಿಟ್ ಬಂದ್ಬಿಟ್ಟು 1770 ಆಗುತ್ತೆ. ಅದಕ್ಕೆ ಡಿವೈಡೆಡ್ ಬೈ 12 ಮಾಡಿದ್ರೆ 147.5 ಯೂನಿಟು ಇವ್ರದ್ದು ವರ್ಷದ ಸರಾಸರಿ ಯೂನಿಟ್ ಆಯಿತು. ಅದೇ ಥರ 147.5 ಯೂನಿಟ್ಗೆ 10% ಅಂದರೆ 14.75 ಯೂನಿಟ್ಸು ಬರುತ್ತೆ. ಸೊ ಇಲ್ಲಿ 147.5 ಪ್ಲಸ್ 14.75ನ ಆ್ಯಡ್ ಮಾಡಿದ್ರೆ 162 ಯೂನಿಟು ಅವರು ಅರ್ಹ ಯೂನಿಟ್ ಆಗಿರುತ್ತೆ. ಅಂದರೆ ಅವರು ಅಲ್ಲಿವರೆಗೂ ಯೂಸ್ ಮಾಡ್ಬೋದು. 162 ಯೂನಿಟ್ವರೆಗೂ ಯೂಸ್ ಮಾಡಿದ್ರೆ ಅವ್ರಿಗೆ ಯಾವುದೇ ಥರ ಚಾರ್ಜಸ್ ಬರಲ್ಲ ಸ್ನೇಹಿತರೆ. ಆದರೆ ನಾನು ಇಲ್ಲಿ ಹೇಳ್ತಾ ಇರೋದೇನಪ್ಪ ಅಂದರೆ, ಅವರು ಬರೀ ಯೂನಿಟ್ ಮಾತ್ರ ಹೇಳ್ತಾ ಇರೋದು. ಸೊ ಅವ್ರು ಏನಾರ MD ಜಾಸ್ತಿ ಯೂಸ್ ಮಾಡಿದ್ರೆ, ಕಿಲೋವ್ಯಾಟ್ ಜಾಸ್ತಿ ಯೂಸ್ ಮಾಡಿದ್ರೆ, ಸಪೋಸ್ 1 ಕಿಲೋವ್ಯಾಟ್ ತಗೊಂಡು 2 ಕಿಲೋವ್ಯಾಟು 1.5 ಕಿಲೋವ್ಯಾಟ್ ಯೂಸ್ ಮಾಡಿದ್ರೆ ಎಕ್ಸ್ಟ್ರಾ ಏನು ಕಿಲೋವ್ಯಾಟ್ ಮೇಲಿರೋ ದಂಡ ಇರುತ್ತೆ ಅದನ್ನು ಹಾಕ್ತಾರೆ, ಹೆಚ್ಚುವರಿ ಲೋಡ್ ದಂಡ ಅಂತ. ಸ್ನೇಹಿತರೆ ಎಲ್ಲಿ ನೋಡೋದು ಅಂತ ಗೊತ್ತಿಲ್ಲ ಅಂದರೆ, ನಂದು ಕರೆಂಟ್ ಬಿಲ್ ಬಗ್ಗೆನೇ ಸಂಪೂರ್ಣ ಮಾಹಿತಿ ಕೊಟ್ಟಿರೋದು ಒಂದು ವಿಡಿಯೋ ಇದೆ ನನ್ನ ಚಾನಲಲ್ಲಿ. ಸೊ ನಿಮ್ಗೆ ಏನಾರ ಡೌಟ್ ಇದ್ದರೆ ಆ ವಿಡಿಯೋನ ಒಂದ್ಸಲಿ ಹೋಗ್ಬಿಟ್ಟು ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಹೆಚ್ಚುವರಿ ಲೋಡ್ ದಂಡ ಎಲ್ಲಿ ಬಂದಿರುತ್ತೆ, ಯಾವ ಕಾಲಮಲ್ಲಿ ಇರುತ್ತೆ ಅಂತ ಅಲ್ಲಿರುತ್ತೆ. ಸ್ನೇಹಿತರೆ ಈ ಥರ 2 ಕುಟುಂಬದ್ದು ಎಕ್ಸಾಂಪಲ್ ತೊಗೊಂಡು ಏನಕ್ಕೆ ಹೇಳಿದ್ದು ಅಂದರೆ, ನೋಡಿ ಮೊದಲನೇ ಕುಟುಂಬದಲ್ಲಿ ಅವ್ರಿಗೆ ಬರೀ 51 ಯೂನಿಟ್ ಮಾತ್ರ ಫ್ರೀ ಇದೆ. ಸಪೋಸ್ ಈಗ ಏನಾರು ಅವ್ರು 1 ತಿಂಗಳು 70 ಯೂನಿಟ್ ಯೂಸ್ ಮಾಡಿಬಿಟ್ರೆ ಅವ್ರದ್ದು 51 ಯೂನಿಟ್ ಏನಿರುತ್ತೆ ಅದನ್ನು ಲೆಸ್ ಮಾಡಿಬಿಟ್ಟು ಇನ್ನು ಮಿಕ್ಕಿರೋ ಯೂನಿಟ್ಗೆ ಬಿಲ್ ಆಗುತ್ತೆ. ಅದೇ ಅವರು 100 ಯೂನಿಟ್ ಯೂಸ್ ಮಾಡಿದ್ರೆ 51 ಯೂನಿಟ್ ಲೆಸ್ ಆಗಿಬಿಟ್ಟು ಇನ್ನು ಮಿಕ್ಕಿರೋ ಯೂನಿಟ್ಸ್ಗೆ ಬಿಲ್ ಆಗುತ್ತೆ. ಅದೇ ಥರ ಇನ್ನೊಂದು ಕುಟುಂಬದ ನೋಡಿ 162 ಯೂನಿಟ್ ಆವ್ರೇಜ್ ಕೊಟ್ಟಿದ್ದಾರೆ. ಸೊ ಇವ್ರು 162 ಯೂನಿಟ್ವರೆಗೂ ಯೂಸ್ ಮಾಡ್ಬೋದು. 150 ಯೂಸ್ ಮಾಡಿದ್ರು 0 ಬಿಲ್ಲು, 140 ಯೂಸ್ ಮಾಡಿದ್ರು 0 ಬಿಲ್ಲು. ಕೆಲವೊಂದಿಷ್ಟು ಜನ ಹೇಳ್ತಿರ್ತಾರಲ್ಲ, ಈಗ ಅವ್ರದ್ದು ನೋಡಿ ಸರ್ 50 ಯೂನಿಟ್ ನಾವು ಬರೀ ಯೂಸ್ ಮಾಡೋದು, ಅವ್ರು 100 ಯೂನಿಟ್ ಯೂಸ್ ಮಾಡಿದ್ರು 0 ಬರುತ್ತೆ, ನಾವು ಬರೀ 50 ಯೂನಿಟ್ ಯೂಸ್ ಮಾಡ್ತಿದೀವಿ ಬಿಲ್ ಬರುತ್ತೆ ಅಂತ. ಸೊ ಇಲ್ಲಿ ಗಮನಿಸಬೇಕಾಗಿರೋದು ಅವರೇ ಏನಪ್ಪಾ ಅಂದ್ರೆ, ಅವ್ರದ್ದು 2022-23 ವರ್ಷದ ಆವ್ರೇಜ್ ಎಷ್ಟಿದೆ, ಸೊ ಆ ವರ್ಷ ಅವ್ರು ಎಷ್ಟು ಯೂಸ್ ಮಾಡ್ತಾ ಇದ್ರು. ಈಗ ಸಪೋಸ್ ಬಾಡಿಗೆ ಮನೆಯವರು ಬೇರೆ ಮನೆಗೆ ಹೋಗಿರ್ತಾರೆ, ಮೊದ್ಲಿರೋರು ಕಮ್ಮಿ ಯೂಸ್ ಮಾಡಿರ್ತಾರೆ,
ಇವ್ರು ಬಂದ್ಮೇಲೆ ಜಾಸ್ತಿ ಯೂಸ್ ಮಾಡ್ತಿರ್ತಾರೆ. ಸೊ ಮೊದ್ಲಿರೋರು ಏನು ಯೂಸ್ ಮಾಡ್ತಿದ್ರು ಅಷ್ಟಕ್ಕೆ ಅವರೇಜು ಫಿಕ್ಸ್ ಆಗಿಬಿಟ್ಟಿರುತ್ತೆ. ಸೊ ಅವ್ರಿಗೆ 162 ಯೂನಿಟ್ ಯೂಸ್ ಮಾಡಿದ್ರು ಫ್ರೀನೇ ಬರ್ತಾ ಇರುತ್ತೆ. ಇವ್ರು 50-60 ಯೂನಿಟ್ ಯೂಸ್ ಮಾಡಿದ್ರು ಬಿಲ್ ಕಟ್ಟಲೇಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಇಲ್ಲೇ ತುಂಬ ಜನ ಕನ್ಫ್ಯೂಸ್ ಆಗೋದೇನಪ್ಪ ಅಂದರೆ ಪಕ್ಕದ ಮನೆಯವ್ರದ್ದು ಜಾಸ್ತಿ ಯೂಸ್ ಮಾಡಿದ್ರು ಬಿಲ್ ಬರ್ತಾ ಇಲ್ಲ, ನಾವು ಕಮ್ಮಿ ಯೂಸ್ ಮಾಡಿದ್ರು ಬಿಲ್ ಬರ್ತಾ ಇದೆ ಅಂತ. ಸೊ ಅದಕ್ಕೆ ಈ ಥರ ಎರಡೆರಡು ಕುಟುಂಬನ ನಿಮ್ಗೆ ಎಕ್ಸಾಂಪಲ್ ಕೊಟ್ಬಿಟ್ಟು ಹೇಳ್ತಾ ಇರೋದು. ನಿಮ್ಗೆ ಈಗ ಅರ್ಥ ಆಗಿರುತ್ತೆ ಅನಿಸುತ್ತೆ ಸ್ನೇಹಿತರೆ, ನಿಮ್ಗೆ ಯಾಕೆ ಬಿಲ್ ಬರ್ತಾ ಇದೆ, ಬೇರೆಯವ್ರಿಗೆ ಯಾಕೆ ಬರ್ತಾ ಇಲ್ಲ ಅನ್ನೋದು ನಿಮ್ಗೆ ಗೊತ್ತಾಗಿರುತ್ತೆ ವಿಡಿಯೋ ನೋಡಿದ್ರೆ. ಸೊ ಇದು ಒಂದು ಕೇಸ್ ಆದರೆ ಸ್ನೇಹಿತರೆ, ಇನ್ನು ನೆಕ್ಸ್ಟ್ ಒಂದು ಕೇಸ್ ಬರುತ್ತೆ. ಯಾವ ಥರಪ್ಪ ಅಂದರೆ, ಈಗ ಬಾಡಿಗೆ ಮನೆ ಮೊದಲೆಲ್ಲ ಖಾಲಿ ಇರುತ್ತೆ. ಈಗ ಗೃಹಜ್ಯೋತಿ ಅನುಷ್ಠಾನ ಆಗೋಕ್ಕಿಂತ ಹಿಂದಿನ ವರ್ಷದ ಅಂದರೆ 2022-23ರಲ್ಲಿ ಖಾಲಿ ಇರುತ್ತೆ ಅಂದ್ಕೊಳ್ಳಿ. ಈಗ ಅಂಥ ಕೇಸಲ್ಲಿ ಏನಾಗುತ್ತೆ ಅಂದರೆ, ಈ ಖಾಲಿ ಇರೋ ಮನೆಗೆ ಮಿನಿಮಮ್ ಅಂದರೆ 10% ಅಂದರೆ 10 ಯೂನಿಟು ಮಾತ್ರ ಫ್ರೀ ಕೊಟ್ಟಿರ್ತಾರೆ. ಸೊ ಅಂಥ ಮನೆಗೆ ಬೇರೆಯವರು ಪಾಪ ಬಾಡಿಗೆಗೆ ಬಂದಮೇಲೆ 50 ಯೂನಿಟು 60 ಯೂನಿಟು 30 ಯೂನಿಟ್ ಯೂಸ್ ಮಾಡಿದ್ರು ಅವ್ರಿಗೆ ಬಿಲ್ ಬರುತ್ತೆ. ಯಾಕಂದರೆ ಆ ಮನೆ ಹಿಂದೆ ಎಲ್ಲ ಖಾಲಿ ಇತ್ತಲ್ವ. ಸೊ ಹಂಗಾಗಿ ಅದಕ್ಕೆ 10 ಯೂನಿಟ್ ಫ್ರೀ ಕೊಟ್ಟಿರ್ತಾರೆ. ಅವ್ರು ಎಷ್ಟು ಉರ್ಸಿದ್ರು ಒಂದೇ ಒಂದು ಬಲ್ಪ್ ಹಾಕಿದ್ದೀನಿ ಸರ್ ಅಂದರೂ ಅದು ಬಿಲ್ ಬಂದೇ ಬರುತ್ತೆ. ಯಾಕಂದರೆ ಅದು ಆವ್ರೇಜು ಅವ್ರಿಗೆ ಅಷ್ಟಕ್ಕೆ ಫಿಕ್ಸ್ ಆಗಿಬಿಟ್ಟಿರುತ್ತೆ 10 ಯೂನಿಟ್ಗೆ. ಸ್ನೇಹಿತರೆ, ನಾನು ನೆಕ್ಸ್ಟ್ ಬಂದರೆ ಈ ಹೊಸ ಮನೆಗಳಿಗೆ ಯಾವ ಥರ ಅಪ್ಲೈ ಆಗುತ್ತೆ ಅಂದರೆ, ಈಗ ಗೃಹಜ್ಯೋತಿ ಅನುಷ್ಠಾನ ಆದಮೇಲೆ ಕಟ್ಟಿರ್ತಕ್ಕಂಥ ಯಾವುದೇ ಮನೆ ಆದರೂ ಮಿನಿಮಮ್ ಆಗಿ ಅದಕ್ಕೆ 58 ಯೂನಿಟು ಫ್ರೀ ಆಗಿ ಕೊಡ್ತಾರೆ. ಅದ್ರ ಮೇಲೆ ಎಷ್ಟು ಕೊಡಲ್ಲ. ಅವರು ಉರಿಸ್ತೇ ಇರಲಿ, 100 ಯೂನಿಟ್ ಉರಿಸಿದ್ರು ಅಷ್ಟೇ, 50 ಯೂನಿಟ್ ಉರಿಸಿದ್ರು ಅಷ್ಟೇ, ಉರಿಸ್ತೇ ಇದ್ರು ಅಷ್ಟೇ, ಮಿನಿಮಮ್ ಆಗಿ ಅವ್ರಿಗೆ 58 ಯೂನಿಟು ಇಲ್ಲ 60 ಯೂನಿಟು ಫ್ರೀ ಕೊಡ್ತಾರೆ ಅಷ್ಟೇ. ಗೃಹಜ್ಯೋತಿ ಯೋಜನೆ ಯಾವ ಥರ ವರ್ಕ್ ಆಗುತ್ತೆ ಅಂದರೆ, ನಿಮ್ಗೆ 50 ಯೂನಿಟ್ ಫ್ರೀ ಕೊಟ್ಟಿದ್ದಾರೆ ಅಂದರೆ 50 ಉರಿಸಿದ್ರೆ ಫ್ರೀ. ನೀವು 200 ಉರಿಸಿದ್ರೆ 50 ಯೂನಿಟ್ ಲೆಸ್ ಆಗಿ 150 ಯೂನಿಟಿಗೆ ಬಿಲ್ ಕಟ್ಟಬೇಕಾಗುತ್ತೆ. ನೀವು 201 ಯೂನಿಟ್ ಯೂಸ್ ಮಾಡಿದ್ರೆ ನಿಮ್ಮ 50 ಯೂನಿಟ್ ಲೆಸ್ ಮಾಡಲ್ಲ, ಏನು ಮಾಡಲ್ಲ. ಸೊ 0 ಇಂದ 201ವರೆಗೂ ಫುಲ್ ಯೂನಿಟ್ಗೂ ಬಿಲ್ ಆಗುತ್ತೆ. ಫುಲ್ ಅಮೌಂಟ್ನ ನೀವು ಕಟ್ಟಬೇಕಾಗುತ್ತೆ. ಇದನ್ನ ನೀವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಗೃಹಜ್ಯೋತಿ ಯೋಜನೆ ಅನ್ನೋದು ನೀವು ಬಳಸೋಂಥ ಯೂನಿಟಿಗೆ ಅಪ್ಲೈ ಆಗುತ್ತೆ. ನೀವು ಕಿಲೋವ್ಯಾಟ್ಗೆಲ್ಲ ಇದು ಅಪ್ಲೈ ಆಗಲ್ಲ. ಯಾಕಂದರೆ ನೀವು 160-180 ಯೂನಿಟ್ ಯೂಸ್ ಮಾಡಿ 1 ಕಿಲೋವ್ಯಾಟ್ ಲೋಡ್ ತಗೊಂಡು 2 ಕಿಲೋವ್ಯಾಟ್ ಯೂಸ್ ಮಾಡ್ತಿದ್ದೀರಾ ಅಂದರೆ ಇನ್ನು ಎಕ್ಸ್ಟ್ರಾ ಹೆಚ್ಚುವರೆಯಾಗಿ 1 ಕಿಲೋವ್ಯಾಟ್ ಲೋಡ್ಗೆ ನೀವು ದಂಡ ಕಟ್ಟಲೇಬೇಕಾಗುತ್ತೆ. ನೀವು ಆವ್ರೇಜ್ ಯೂನಿಟ್ಗಿನ್ನ ಕಮ್ಮಿ ಉರಿಸಿದ್ರು ನೀವು ಕಿಲೋವ್ಯಾಟ್ ಅನ್ನೋದು ನಿಮ್ಮದು ಸ್ಯಾಂಕ್ಷನ್ ಲೋಡ್ಗಿನ್ನ ಜಾಸ್ತಿ ಯೂಸ್ ಮಾಡಿದ್ರೆ ಪ್ರತಿ ಬಿಲ್ಲಲ್ಲೂ ನೀವು ದಂಡ ಕಟ್ಟಲೇಬೇಕಾಗುತ್ತೆ ಸ್ನೇಹಿತರೆ. ಅದೇ ಥರ ಗೃಹಜ್ಯೋತಿಗೆ ಮತ್ತೆ ಅರ್ಜಿ ಹಾಕ್ಬೇಕಂತ ಸುಮಾರು ಜನ ಕೇಳ್ತಾ ಇದ್ರಿ. ಸೊ ಇನ್ನೂ ಅಧಿಕೃತವಾಗಿ ಎಲ್ಲೂ ಅದನ್ನು ಬಿಟ್ಟಿಲ್ಲ, ಬರೀ ಮೌಖಿಕವಾಗಿ ಹೇಳಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಈ ಥರ ಮಾಡ್ತೀವಿ ಅಂತ. ಸೊ ನೋಡೋಣ, ಜುಲೈ 1ರಿಂದ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದೇನಾರ ಆ ಥರ ಬಂದರೆ ನಾನು ಅಪ್ಡೇಟ್ ಕೊಡ್ತೀನಿ ನನ್ನ ಚಾನಲಲ್ಲಿ. ಇದೇ ಥರ ನಿಮಗೆ KEB ಬಗ್ಗೆ ಇನ್ಫಾರ್ಮೇಟಿವ್ ವಿಡಿಯೋ ಬೇಕು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋದಿಂದ ನಿಮ್ಗೆ ಏನಾದ್ರು ಮಾಹಿತಿ ಸಿಕ್ಕಿದ್ರೆ, ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನೆಕ್ಸ್ಟು ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ನಿಮ್ಗೆ ಏನಾರ ಅನಿಸಿದ್ರೆ ಆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟು ಅದೇ ಟಾಪಿಕ್ ಮೇಲೆ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ, KEBಗೆ ಸಂಬಂಧಪಟ್ಟಂಥ ವಿಷಯದಲ್ಲಿ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟು ನಾನು ಆ ಟಾಪಿಕ್ ಬಗ್ಗೆನೇ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ.